ಟಿವಿ ಕನ್ನಡ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕೇವಲ ಮಾತನಾಡೋದೇ ಸಾಧನೆಯಾಗಬಾರ್ದು. ನಾವು ಮಾಡಿದ ಸಾಧನೆಯೇ ಮಾತನಾಡಬೇಕು ಅನ್ನೋ ಮಾತಿದೆ. ಈ ಮಾತನ್ನ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು 100ಕ್ಕೆ 100ರಷ್ಟು ತಮ್ಮ ನುಡಿ ಮತ್ತು ನಡೆಯಲ್ಲಿ ರೂಢಿಸಿಕೊಂಡಿದ್ದಾರೆ. ಇಂದು ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ದೇಶದಾದ್ಯಂತ ಸಂತೋಷ್ ಲಾಡ್ ಅವರು ತಂದ ಯೋಜನೆಗಳು ಮಾತನಾಡ್ತಾ ಇವೆ. ಹಾಗಾದ್ರೆ ಬನ್ನಿ, ಶ್ರಮಿಕರ ಬದುಕು ಬದಲಿಸಿದ ಸಂತೋಷ್ ಲಾಡ್ರ ಯೋಜನೆಗಳು ಯಾವ್ಯಾವು? ಅವು ಹೇಗೆ ಕಷ್ಟ ಜೀವಿಗಳ ಜೀವವನ್ನ ಸಂತೋಷವಾಗಿಸಿದೆ? ಹಾಗೆ ಈ ಯೋಜನೆಗಳ ಜಾರಿಯಲ್ಲಿ ಸಂತೋಷ್ ಲಾಡ್ರ ಶ್ರಮ ಎಂಥದ್ದು ಅಂತ ವಿವರವಾಗಿ ನೋಡೋಣ. ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನದ ಬಗ್ಗೆ ರಾಜ್ಯ ಸರ್ಕಾರ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿದೆ. ಇದು ಕಾರ್ಮಿಕ ಇಲಾಖೆಯಿಂದ ನಾಡಿನ ಲಕ್ಷಾಂತರ ಶ್ರಮಿಕರಿಗೆ ನೀಡಲಾದ ಭರ್ಜರಿ ಕೊಡುಗೆ ಎಂದ್ರೆ ತಪ್ಪಾಗುವುದಿಲ್ಲ. ಇದರಿಂದ ರಾಜ್ಯಾದ್ಯಂತ ಇರುವ ಲಕ್ಷಾಂತರ ಶ್ರಮಿಕರಿಗೆ ಅನುಕೂಲವಾಗಲಿದೆ. ಈ ಯೋಜನೆ ಜಾರಿಗೆ ಸಂತೋಷ್ ಲಾಡ್ ಟೊಂಕವನ್ನ ಕಟ್ಟಿದ್ರು. ಅವರ ಒತ್ತಾಸೆ ಮತ್ತು ಪರಿಶ್ರಮದ ಫಲವಾಗಿ ಇಂದು ಕಷ್ಟ ಜೀವಿಗಳ ಬದುಕು ಹಸನಾಗಿದೆ. ಉದ್ದಿಮೆಗಳನ್ನ ವಿಂಗಡಿಸಿ ಅಧಿಸೂಚನೆ ಹೊರಡಿಸಿರುವುದು ಈ ಅಧಿಸೂಚನೆಯ ಮುಖ್ಯ ಅಂಶವಾಗಿದೆ. ಇನ್ನು ಈ ಅಧಿಸೂಚನೆಯಲ್ಲಿ ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ಮಾಡಲಾಗುತ್ತದೆ. ಇದರಿಂದ ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆ ಸಿಗುತ್ತಿದೆ. ಅಲ್ಲದೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನವನ್ನ ಹರಿಸಬಹುದಾಗಿದೆ. ಬೆಲೆ ಏರಿಕೆ ಸೂಚ್ಯಾಂಕ, ಹಣ ದುಬ್ಬರ, ಜೀವನ ನಿರ್ವಹಣೆ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆಯನ್ನ ಮಾಡಲಾಗಿದೆ. ಇದರಲ್ಲಿ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ ನೀಡಲಾಗಿದ್ದು, ಆಕ್ಷೇಪಣೆಗಳಿಗೂ ಅವಕಾಶವನ್ನ ಕೊಡಲಾಗಿದೆ. ಎರಡನೆಯ ಕ್ರಾಂತಿಕಾರಿಕ ಯೋಜನೆ ಅಂದ್ರೆ ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಇದು ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ತಂದ ಕ್ರಾಂತಿಕಾರಕ ಕ್ರಮವಾಗಿದೆ. ಕಾರ್ಮಿಕರ ಅನುಕೂಲಕ್ಕಾಗಿ ಸಂತೋಷ್ ಲಾಡ್ ಅವರು ತುಂಬಾ ಮುತುವರ್ಜಿ ವಹಿಸಿ ಈ ಕಾಯ್ದೆಗೆ ಒಂದು ರೂಪವನ್ನ ತಂದಿದ್ದಾರೆ. ಈ ಕಾಯ್ದೆಯ ಮುಖ್ಯ ಅಂಶವೆಂದರೆ ಅರ್ಹರಾದ ಎಲ್ಲರೂ ಗ್ರಾಚ್ಯುಟಿ ಪಡೆಯಬೇಕು. ಇದರಿಂದ ಕಂಪನಿ ಮುಚ್ಚಿದ್ರೆ, ದಿವಾಳಿಯಾದ್ರೆ ಅಥವಾ ಇತರ ತೊಂದರೆಯಲ್ಲಿ ಸಿಕ್ಕಿಕೊಂಡ್ರೆ ಗ್ರಾಚ್ಯುಟಿ ಕಾರಣಕ್ಕೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಯಾಕಂದ್ರೆ ಕರ್ನಾಟಕ ಕಡ್ಡಾಯ ಗ್ರಾಚ್ಯುಟಿ ಕಾಯ್ದೆಯಿಂದಾಗಿ ಕಂಪನಿಯನ್ನ ಮುಚ್ಚಿದ್ರೂ ಗ್ರಾಚ್ಯುಟಿ ಹಣ ಸುರಕ್ಷಿತವಾಗಿರಲಿದೆ. ಇದರಿಂದ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಇತ್ತೀಚೆಗೆ ಪ್ರಕರಣಗಳು ಕಡಿಮೆಯಾಗಿದ್ದು, ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ. ಇನ್ನು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಮಾಡಿದ ಮತ್ತೊಂದು ಕ್ರಾಂತಿಕಾರಕ ಬದಲಾವಣೆ ಅಂದ್ರೆ ಅದು ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಮಂದಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಂದಲ್ಲ ಒಂದು ರೀತಿಯಲ್ಲಿ ಹಲವು ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಅದರಲ್ಲೂ ಹೊರಗುತ್ತಿಗೆ ಕಾರ್ಮಿಕರು ಅನ್ನೋ ಕಾರಣಕ್ಕೆ ಉದ್ಯೋಗದಾತರು ಕೂಡ ಕೀಳಾಗಿ ನಡೆಸಿಕೊಳ್ತಾ ಇದ್ರು. ಇದನ್ನ ಅರಿತ ಸಂತೋಷ್ ಲಾಡ್ ಅವರು ತಮ್ಮ ಇಲಾಖೆ ಮೂಲಕ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ರು. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ರು. ಆ ಮೂಲಕ ಹೊರಗುತ್ತಿಗೆ ಕಾರ್ಮಿಕರ ಬಾಳಲು ನೆಮ್ಮದಿ ಮೂಡುವಂತೆ ಮಾಡಿದ್ರು. ಇದನ್ನ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಲಾಗಿದೆ. ಇನ್ನು ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಎಂದು ನೋಡುವುದಾದ್ರೆ, ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚನೆ. ಈ ಸಮಿತಿಗಳ ಮೂಲಕವೇ ಕಾರ್ಮಿಕರ ಸೇವೆಯನ್ನ ಒದಗಿಸಲಾಗುವುದು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶ. ಮೈಸೂರು, ಧಾರವಾಡ ಮತ್ತು ತುಮಕೂರಲ್ಲೂ ಅನುಷ್ಠಾನಕ್ಕೆ ತರಲು ಯೋಜನೆ. ಇನ್ನು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಮಾಡಿದ ಮತ್ತೊಂದು ಮಹತ್ವ ಕ್ರಮ ಎಂದ್ರೆ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ.
ಮಂದಿ ಉನ್ನತ ಶಿಕ್ಷಣ ಪಡೆದಿದ್ರು ಕೆಲಸಕ್ಕಾಗಿ ಅಲಿತಾ ಇರ್ತಾರೆ. ಇದಕ್ಕೆ ಕಾರಣ ಅವರಿಗೆ ಕೆಲಸಕ್ಕೆ ಬೇಕಾದ ಕೌಶಲ್ಯ ಇರೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗೆ ಸರಿಯಾದ ಕೌಶಲ ತರಬೇತಿ ಇಲ್ಲದಿರುವುದು. ಇದನ್ನ ತಿಳಿದು ಕಾರ್ಮಿಕ ಇಲಾಖೆ ಆನ್ ಜಾಬ್ ಟ್ರೈನಿಂಗ್ಗೆ ಅವಕಾಶವನ್ನ ನೀಡ್ತಾ ಇದೆ. ಎಸ್ಎಸ್ಎಲ್ಸಿ ಆರ್ ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಎಂಜಿನಿಯರಿಂಗ್ ಮಾಡಿದವರನ್ನ ಗುರುತಿಸಿ 24ರಿಂದ 36 ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನ ನೀಡಲಾಗುತ್ತದೆ. ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನ ಒದಗಿಸಲಾಗುತ್ತಿದೆ. ಹೀಗೆ ನಿರುದ್ಯೋಗ ಸಮಸ್ಯೆಯನ್ನ ನೀಗಿಸಲು ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಪ್ರತಿಕ್ಷಣ ಶ್ರಮಿಸುತ್ತಿದೆ.